ಸೊ ಈ ಚೈನ್ನ ನನ್ನ ಫ್ರೆಂಡ್ಗೋಸ್ಕರ ನಾನು ಬ್ಯಾಂಕಲ್ಲಿ ಅಡ ಇಟ್ಟಿದ್ದೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀರಲ್ಲಿ ಮೀನು, ನಿನ್ನಲ್ಲಿ ನಾನು. ಫಾರಿನರ್ಸು ಇವಾಗ ಬೀಚಲ್ಲಿ ಬಿಕ್ನಿಲ್ ಮಲಗಿರ್ತಾರಲ್ಲ ಹಂಗೆ ಇವರು. ಯಾವ ಇವೆಲ್ಲ ಮಾಡೋ ಕಡೆ ಸ್ಕೇಟ್ ಮಾಡಿದ್ರೆ ಚೆನ್ನಾಗಿರ್ತೈತೆ. ಸಾಗರಣ್ಣ ನೋಡಿ ಕಾಲ್ ಎತ್ಕೊಂಡ್ ಹೋಗಿದ್ದಾರೆ. ಓ ಏನೋ ಜೇಮ್ಸನ್ಗಳು. ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಗೊತ್ತಾ, ಸಿವಿಕ್ ಸೆನ್ಸ್ ಕಲ್ತ್ಕೊಳ್ಳಿ. ಇದೇ ನಮ್ಮ ಪಪ್ಪಮ್ಮ. ಸೆಕ್ಯೂರಿಟಿ ಎಲ್ಲ ಚೆಕ್ ಮಾಡಿದ್ರೆ QR 916 ಇದೆ. ಇವಾಗ ಹಿಂಗ್ ಕೂತಿದ್ದೇನಲ್ಲ, ಆಮೇಲೆ ನಾನು ಬಡವ ಕರಿಬೇಕು ಅನ್ನೋದು ಇರ್ಲಿಲ್ಲ ನನಗೆ. ಬಿಜಾಪುರಲ್ಲಿ ಬಳ್ಳಾರಿಲಿ ಇದಿರೋ ಮೆಸೇಜ್ ಮಾಡಿ ಇವಾಗಲೇ ಪಪ್ಪುಮ್ಮ ಅಂತ ಹೇಳಿದ್ರಿಂದ ಪಪ್ಪುಮ್ಮ ಫ್ಯಾನ್ಸ್ ಶಾರ್ಟ್ ಆಗಿದ್ರೆ ಪಪ್ಪುಮ್ಮ ಅಂತ ಕಮೆಂಟ್ ಮಾಡಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಡೈಲಿ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಬೆಳಿಗ್ಗೆ ಎದ್ದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ ಇವಾಗ ಊಟ ಮಾಡೋಕ್ಕೆ ಆಚೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ನಾನು ರಾಮನಗರಕ್ಕೆ ಹೋಗ್ತೀನಿ ಅಂತ. ಏನಕ್ಕೆ ಹೋಗ್ತೀನಿ ಅಂತ ಹೇಳಿರಲಿಲ್ಲ. ನನ್ನ ಈ ವರ್ಷದ ಗುರಿ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಇಟ್ಟಿದ್ದು ನನ್ನ ಚೈನ್ನ ಬಿಡಿಸ್ಕೊಂಬರೋದೇ ಈ ವರ್ಷದ ಗುರಿ ಆಗಿತ್ತು. ಸೊ ಆ ಚೈನ್ನ ಬಿಡಿಸ್ಕೊಂಬರೋಕ್ಕೆ ರಾಮನಗರಕ್ಕೆ ಹೋಗಿದ್ದೆ. ಅದನ್ನು ಬಿಡಿಸ್ಕೊಂಬರೋದನ್ನ ಫುಟೇಜ್ ಹಾಕ್ತೀನಿ. ನನ್ನ ಚೈನ್ ಹೆಂಗಿದೆ ನೋಡಿ. ಓಕೆ ಗೈಸ್, ಫೈನಲಿ ರಾಮನಗರ ಬಂದು ರೀಚ್ ಆದೆ. ಈಗ ಎಲ್ಲಿಗೆ ಅಂತ ಹೇಳಿದ್ರೆ ಫೆಡ್ರಲ್ ಬ್ಯಾಂಕಿಗೆ. ನಮ್ಮಮ್ಮ ಆಲ್ರೆಡಿ ಬಂದವ್ರೆ, ನಮ್ಮಮ್ಮ ನಮ್ಮ ತಕ್ಕೆ. ಸೊ ನಾನು ಹೋಗ್ಬೇಕು, ಏನೆಲ್ಲ ಡೆವಲಪ್ ಮಾಡ್ಬಿಟ್ಟು ನೋಡಿ. ಓಕೆ ಗೈಸ್, ಫೈನಲಿ ನನ್ನ ಚೈನ್ ಬಿಡಿಸ್ಕೊಳ್ಳೋ ಸಮಯ ಬಂತು. ಹೆಂಗಿದೆ ನನ್ನ ಪೆಂಡೆಂಟ್ ನೋಡಿ ಹೆಂಗಿದೆ ಅಂತ, ಕ್ರೇಜಿ ಇದೆ ಅಲ್ಲ. ಅಂತೂ ಇಂತೂ ಈ ವರ್ಷದ ಮೊದಲನೇ ಗುರಿ ಇದು, ಬಿಡಿಸ್ಬೇಕು ಅಂತ ಬಿಡಿಸಿದ್ದೀನಿ. ಅಡ ಹಿಡ್ದೇ ಇರೋದು ಇನ್ನೊಂದು ಗುರಿ. ವಾಪಸ್ ಅಡ ಇಟ್ಬಿಟ್ರೆ ಪ್ರಾಬ್ಲಮ್ ಆಗೋಯ್ತದೆ. ಹೆಂಗ ಆಡ್ಕೋತಾಳ ನೋಡಮ್ಮ. ತಾಳಿ ತರ ಕಾಣಿಸ್ತೈತೆ ಗೈಸ್, ಬಟ್ ಉದ್ದ ಐತಷ್ಟೇ. ಸೊ ಇದನ್ನ 3-4 ವರ್ಷಗಳ ಹಿಂದೆ ಕಷ್ಟಪಟ್ಟು ತೊಗೊಂಡಿದ್ದೆ. ಆವತ್ತಿಂದ ಒಂದ್ಸರಿನೂ ಹಾಕಲಿಲ್ಲ, ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬಿಟ್ಟೆ. ಇವೆಲ್ಲ ಆಲ್ರೆಡಿ ಒಂಥರ ಹಾಕ್ಬಿಡ್ತಾ ಇದೆ. ಸೊ ಇವಾಗ ಆಲ್ಮೋಸ್ಟ್ ಇದು 42 ಗ್ರಾಮ್ಸ್ ಇದೆ. ನನ್ನ ಫಸ್ಟು ಸಂಪಾದನೆ ಇದು, ಫಸ್ಟ್ ಸಂಪಾದನೆ ನೋಡಿ. ಪೆಂಡೆಂಟು ಇಲ್ಲಿ ಕಟ್ಟಾಗಿದೆ, ಕಾಣಿಸ್ತೀಯಾ? ಅದನ್ನು ರೆಡಿ ಮಾಡಿಸ್ಬೇಕು, ಇಲ್ಲ ಉದ್ರೋಗ್ಬಿಡುತ್ತೆ. ನೀವೆಲ್ಲ ಅನ್ಕೋತಾ ಇರ್ಬೋದು, ಏನು ನನ್ನ ಮಗ ಒಂದು ಚೈನ್ ತೋರಿಸ್ಬಿಟ್ಟು ಇಷ್ಟೊಂದು ಶೋಕಿ ಹೊಡಿತಾವನೆ ಅಂತ. ಸೊ ಇದರಿಂದ ಒಂದು ಡೀಪ್ ಮೆಸೇಜ್ ಇದೆ, ಅದನ್ನು ಹೇಳೋಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇರೋದಷ್ಟೇ ಗೈಸ್. ಇದು ನನ್ನ ಮೊದಲನೇ ಚೈನು. ಕಷ್ಟಪಟ್ಟು 2-3 ವರ್ಷ ದುಡಿದು ತೊಗೊಳ್ಳೇಬೇಕು ಅಂತ ಹೇಳಿ ಚೀಟಿ ಗೀಟಿ ಹಾಕಿ ಲೋನ್ ಗೀನ್ ಕಟ್ಟಿ ತೊಗೊಂಡಿದ್ದ ಚೈನು. ಸೊ ಈ ಚೈನ್ನ ನನ್ನ ಫ್ರೆಂಡ್ಗೋಸ್ಕರ ನಾನು ಬ್ಯಾಂಕಲ್ಲಿ ಅಡ ಇಟ್ಟಿದ್ದೆ. ಸೊ ಅವನಿಗೆ ದುಡ್ಡು ಕೊಟ್ಟೆ, ಅವನು ವಾಪಸ್ ಮಾತ್ರ ಕೊಡಲಿಲ್ಲ ಆನ್ ಟೈಮ್. ಸೊ ಅದನ್ನ ಹಂಗೋ ಹಿಂಗೋ ಕಾಡಿ ಬೇಡಿ ವಸೂಲಿ ಮಾಡ್ಕೊಂಡೆ. 5,000 10,000 ಹಂಗೋ ಹಿಂಗೋ ಮಾಡಿ ವಸೂಲಿ ಮಾಡ್ಕೊಂಡು ಇವತ್ತು ಅವನ ಹತ್ರ ಮಾತಾಡ್ತಾನೂ ಇಲ್ಲ, ಅದು ಸೆಕೆಂಡ್ರಿ. ಬಟ್ ನನ್ನ ಚೈನ್ ಮಾತ್ರ ಬಿಡಿಸ್ಕೊಳಕ್ಕಾಗಿಲ್ಲ. 3 ವರ್ಷ 4 ವರ್ಷ ಆದಮೇಲೆ ಈ ಚೈನ್ನ ಬಿಡಿಸ್ಕೊತಾ ಇದ್ದೀನಿ ಅಂದರೆ ಯೋಚನೆ ಮಾಡಿ ನನ್ನ ಪರಿಸ್ಥಿತಿ, ನನ್ನ ಕಷ್ಟ ಹೆಂಗಿತ್ತು ಆಗಿನ ಟೈಮಲ್ಲಿ ಅಂತೇಳಿ. ಸೊ ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಯವಿಟ್ಟು ನೋಡಿ ಮಾಡಿ, ಸ್ನೇಹ ಮಾಡಿ. ಯಾರ್ಯಾರಿಗೋ ಮಾಡ್ತೀರೋ ಅವ್ರಿಗೆ ನಿಯತ್ತೇ ಇರಲ್ಲ ಗೈಸ್. ನಾನು ಎಷ್ಟು ಜನಕ್ಕೆ ಮಾಡಿದ್ದೀನೋ ಅದು ನಿಯತ್ತೇ ಇರಲ್ಲ. ಸೊ ದಯವಿಟ್ಟು ನೋಡ್ಕೊಂಡು ಸ್ನೇಹ ಮಾಡಿ. ಯಾರು ಅರ್ಹರೋ ಅವ್ರಿಗೆ ಮಾತ್ರ ಮಾಡಿ. ಎಷ್ಟೊಂದು ಜನಕ್ಕೆ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನೀವು ಏನೇನೋ ಮಾಡಿರ್ತೀರಾ, ಕೊನೆಗೆ ಹೊಡೆದು ಹೋಗಿರ್ತಾರೆ. ಸೊ ನನಗಾಗಿರೋ ಎಕ್ಸ್ಪೀರಿಯನ್ಸು ನಿಮ್ಗಾಗಬಾರ್ದು, ಇವತ್ತಿನ ಯೂತ್ ಜನ್ರೇಷನ್ಗೆ ಆಗಬಾರ್ದು ಅನ್ನೋದನ್ನ ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಕ್ವಾಲಿಟಿ ಫ್ರೆಂಡ್ಸ್ ಇಟ್ಕೊಳ್ಳಿ, ಕ್ವಾಂಟಿಟಿ ಫ್ರೆಂಡ್ಸ್ ಅಲ್ಲ. ನನಗೆ ಮುಂಚೆ ಇದ್ದವರೆಲ್ಲ ಕ್ವಾಂಟಿಟಿ ಫ್ರೆಂಡ್ಸು, ಇವಾಗಿರೋರೆಲ್ಲ ಕ್ವಾಲಿಟಿ ಫ್ರೆಂಡ್ಸು. ಆ್ಯಂಡ್ ಯಾವ ಥರ ಫ್ರೆಂಡ್ಶಿಪ್ ಇರಬೇಕು ಅಂತ ಹೇಳಿದ್ರೆ, ನಾನು ಮುಂಚೆ ಒಂದು ವ್ಲಾಗಲ್ಲಿ ಹೇಳಿದ್ದೆ, ನೀವು ಯಾವತ್ತಾದರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ನಿನ್ನ ತಟ್ಟೆಲಿ ಜಾಸ್ತಿ ಐತಲ್ಲ ಅಂತ ಎತ್ಕೊಂಡು ತಿನ್ನೋರ್ಗಿಂತ, ಮಚ್ಚ ತಗೋ ನೀನು ಚೆನ್ನಾಗಿರು, ನೀನು ತಿನ್ನು ಅಂದ್ಬಿಟ್ಟು ನಿನ್ನ ತಟ್ಟೆಗೆ ಹಾಕ್ತಾರಲ್ಲ ಅಂಥವ್ರನ್ನ ಇಟ್ಕೊಳ್ಳಿ. ಹೊಟ್ಟೆ ಉರಿ ಪಡೋರನ್ನ ಮಾತ್ರ ಇಟ್ಕೊಬೇಡಿ. ನಿಮ್ಮ ಬೆಳವಣಿಗೆ ನೋಡಿ ಖುಷಿ ಪಟ್ಟು ನಿಮಗೆ ಸಾಥ್ ಕೊಡೋರನ್ನ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಂಗಂತ ಹೇಳ್ತಾ ಈ ಒಂದು ಮೋಟಿವೇಶನ್ ಕೊಟ್ಟು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ಇವಾಗ ಫಸ್ಟ್ ಹೋಗಿ ಊಟ ಮಾಡ್ಕೊಂಬರೋಣ. ಕೆಳಗಡೆ ನಮ್ಮ ಬಾಯ್ಸ್ ವೆಯ್ಟಿಂಗು. ಸೊ ಅವ್ರ ಜೊತೆ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಏನು ಮಾಡ್ತೀನಿ ಅನ್ನೋ ತೋರಿಸ್ತೀನಿ ಬನ್ನಿ. ನನಗೆ ಬೌಲ್ಸ್ ಆ್ಯಂಡ್ ಬ್ರೂಸಿಂದ ಊಟ ಬಂದೈತೆ ಗೈಸ್, ಆದರೆ ಅವರು ಮೀನು ತಿನ್ನಬೇಕು ಅಂತ ರೈಸ್ ಆಗ್ಬಿಟ್ಟವ್ರೆ ಬಾಯ್ಸು. ಸೊ ಅದಕ್ಕೋಸ್ಕರ ಇವಾಗ ಮೀನು ತಿನ್ನಕ್ಕೆ ಹೋಗ್ತಾ ಇದೀವಿ. ಬನ್ನಿ. ಯಾವಾಗಲೇ ಜಗಳ ಆಡ್ತಿದ್ರಂತೆ ಹಂಗೆ ಗೈಸ್. ನಿತಿನ ಬಂದರು ನೋಡಿ ಪಿಕ್ ಮಾಡೋಕ್ಕೆ. ಗೈಸ್ ಆ್ಯಕ್ಚುಲಿ ಈ ಕಾರು ಮತ್ತು ಈ ಕಾರು 2 ಕಾರ್ನ ವಾಶು ಕೂಡ ಮಾಡಿಸ್ಬೇಕು. ನಾವು ನಾಳೆ ಆಚೆ ಟ್ರಿಪ್ ಹೋಗ್ತಾ ಇದ್ದೀವಿ ಗೈಸ್. ನಾನು ಮತ್ತು ಸಾಗರ್ ಇಬ್ಬರೇ. ಇವರೆಲ್ಲ ದೊಡ್ಡವರು ಬರಲ್ಲ ಇವಾಗ, ಅವರೆಲ್ಲ ಟ್ರಿಪ್ ಅಯ್ಯೋ ಎಲ್ಲಿ ಹೋಗ್ತಾ ಇದ್ದೀನಿ ಟ್ರಿಪ್ಪು ಅಂತ ಹೇಳಿದ್ರೆ ಗೈಸ್, ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀನಿ. ಸೊ ಒಂದು ಕೆಲಸ ಬಂದಿತ್ತು,
ಕೆಲಸ ಏನಂತ ಹೇಳಿದ್ರೆ ಹೈದ್ರಾಬಾದ್ ಬ್ಲಾಗಲ್ಲೇ ನೋಡಿ, ಅಲ್ಲಿವರೆಗೂ ಹೇಳಲ್ಲ, ಸರ್ಪ್ರೈಸಾಗಿ ಇರಲಿ. ಒಟ್ಟಿನಲ್ಲಿ ನಾಳೆ ಹೈದ್ರಾಬಾದ್ಗೆ ಹೋಗ್ತಾಯಿದ್ದೀನಿ. ಹೈದ್ರಾಬಾದಲ್ಲಿ ಯಾರಾದರೂ ಸಿಗ್ತೀನಿ ಅಂದರೆ ಸಿಗ್ಬೋದು, ಬನ್ನಿ, ನಾನೇ ಪಾಲ್ಟಿ ಕೊಡಿಸ್ತೀನಿ, ಆಚೆ ಹೋಗೋಣ. ಯಾಕೆ ಅಂತ ನಾಳೆ ವ್ಲಾಗಲ್ಲಿ ಹೇಳ್ತೀನಿ. ಅಷ್ಟೇ, ಸದ್ಯಕ್ಕೆ ಅಷ್ಟೇ ಹೇಳ್ತೀನಿ, ಈ ವ್ಲಾಗಲ್ಲಿ ಇಷ್ಟೇ ಹೇಳಿರ್ತೀನಿ. ಸೂಪರ್ ಎಕ್ಸೈಟೆಡ್ ಆಗಿರುತ್ತೆ. ಸೊ ಅಷ್ಟೇ, ಇನ್ನೇನಿಲ್ಲ, ಮುಂದಕ್ಕೆ ಆಮೇಲೆ ಹೇಳ್ತೀನಿ. ಓಕೆ. ಕಾರಲ್ಲಿ ಹೋಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಓಡಾಡೋ ಕಾರ್ ಇರೋಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಕಾರಲ್ಲಿ ಹೋಗ್ತಾ ಇದ್ದೀವಿ. 10 ಅವರ್ ಜರ್ನಿ ಗೈಸ್, 10 ಅವರ್ ಕಾರ್ ಓಡಿಸೋ ಅಷ್ಟರಲ್ಲಿ ಅಪ್ಪ. ಸದ್ಯ ಹೆಂಗೋ ನಮ್ಮ ಹುಡುಗ ಇದ್ದಾನೆ. ಹೌದಾ, ಹೆಂಗೋ ನಮ್ಮ ಹುಡುಗ ಇದ್ದಾನಲ್ಲ ಇವಾಗ, ಟೆನ್ಷನ್ ಇಲ್ಲ ಕಾರ್ ಓಡಿಸೋಕ್ಕೆ. ಹಾಂ, ಸೊ ಪೀಸ್. ಈಗ ಫುಲ್ಲು ಟೀಮ್ನ ಬಿಲ್ಡ್ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಆಲ್ರೆಡಿ 3 ಜನ ಎಂಪ್ಲಾಯೀಸ್ ಇದ್ದಾರೆ, 4 ಜನ ಎಂಪ್ಲಾಯೀಸ್ ಇದ್ದಾರೆ. ಇವಾಗ ಫುಲ್ ಹಂಗಂಗೆ ನಿಧಾನಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಇನ್ನೂ ಮಸ್ತಾಗಿ ಮಾಡಬೇಕು. ಹಿಂಗೆ ಇದ್ರಾಗಲ್ಲ, ಬೆಲೆ ಕೊಡಲ್ಲ ಯಾರನ್ನು, ದುಡ್ಡಿಲ್ಲ ಅಂದರೆ ದುಡ್ಡು ಮಾಡಿರಿ. ಗೈಸ್ ಕಾರ್ ವಾಶ್ ಆಗ್ತಾ ಇದೆ ಮುಂದೆ. ನಾವು ನಿಂತ್ಕೊಂಡು ಬಾಯ್ ಸ್ಟಾಕ್ ಮಾತಾಡ್ತಾ ಇದ್ದೀವಿ. ಸುವಾಗ ಏನೋ ಹೇಳ್ತಾನೆ, ನೀರಲ್ಲಿ ಮೀನು, ನಿನ್ನಲ್ಲಿ ನಾನು. ಬರೀ ಇಂಥದೆಯ. ಗೈಸ್ ಕಾರ್ನ ವಾಶಿಗೆ ಬಿಟ್ಟು ಇವಾಗ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಎಲ್ಲಿ ಬಿಟ್ಟಿರೋದು ಅಂತ ಹೇಳಿದ್ರೆ ಇಲ್ಲೇ SGR ಕಾರ್ಸು. ಫುಲ್ಲು ಭರ್ಜರಿ ಬ್ಯಾಟಿಂಗು. ಆಲ್ಫಾಮು, ಫಿಶ್ಶು, ನೀರು ದೋಸೆ, ಬೇರೆ ಏನೇನೋ. ಗೈಸ್ ಅಣ್ಣ ಮೀನು ತಿನ್ಬೇಕಂದ ಮೀನು ತಿಂದ. ಅಂಜಲ್ ತವಾ ಫ್ರೈ 600 ರೂಪಾಯಿ ಒಂದು ಮೀನು. ಯಾರು ಮೀನು ತಿನ್ಬೇಕು ಅಂದಿದ್ದು? ನೀನು ನಾನಾ? ನೀನೇ ಮೀನು ಅಂದ್ಬಿಟ್ಟು ಕರ್ಕೊಂಬಂದಿದ್ದು. 2600 ರೂಪಾಯಿ ಬಿಲ್ಲು ಗೈಸ್. ಬನ್ನಿ ಹೋಣ. ಓಕೆ ಗೈಸ್, ಚೆನ್ನಾಗಿ ಊಟ ಮಾಡಿಕೊಂಡು 3 ಜನ ಹೆಂಗೆ ಹೋಯ್ದಾಗಿ ನೋಡಿದ್ರಿ, 3 ತಿಂಗಳ ಥರ. ಸೊ ಬನ್ನಿ, ಇವಾಗ ಕಾರ್ ಇಸ್ಕೊಂಡು ಅಲ್ಲಿಂದ ಜಾಸ್ತಿ ಹೋಗಿ, ಅಲ್ಲಿಂದ ಕಟಿಂಗ್ ಹೋಗಿ, ಅಲ್ಲಿಂದ ಮನೆ ಹೋಗೋಣ. ಗೈಸ್ 2 ಕಾರ್ನ ವಾಶ್ ಮಾಡಿಸ್ಕೊಂಡು ಇವಾಗ ಡೈರೆಕ್ಟ್ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಜಾಸಲ್ ಕಾಸ್ಗೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಇದನ್ನು ರೆಡಿ ಮಾಡ್ಸೋಕ್ಕೆ ಗೈಸ್. ಈ ಥರ ಬರುತ್ತಾ? ಇಷ್ಟೇ ಅಷ್ಟೇ. ಸರಿ ಬಿಡು, ಶಾಬಾಸ್. ಸೂಪರ್ ಮೇಡಮ್. ಗೈಸ್ ಒಂದು ಚಿಕ್ಕ ಪೀಸ್ನ ತೊಗೊಂಬಂದು ಇಲ್ಲಿ ಕೊಡಬೇಕು, ಆವಾಗ ಅದನ್ನು ಸಾಲ್ಡ್ರಿಂಗ್ ಮಾಡಿಕೊಡ್ತಾರಂತೆ. ತೊಳಿ ಸರ್, ಹೆಂಗೈತೆ? ಏನು ಚೆನ್ನಾಗೈತೆ ಅದು. ಪ್ಯೂರಿಟಿ ಎಲ್ಲ ಚೆಕ್ ಮಾಡಿದೆ, ಪ್ಯೂರ್ 916 ಇದೆ. ಕೇಳಿಸುವಾಗ ನಿಮಗೆ ಏನು ಬೇಡ, ಹಾಂ ಹೇಳು. ನನಗೆ ಇದು ಎನರ್ಜಿ ಬೂಸ್ಟ್ರು ಬೇಕು. ಕೊಡಿಸ್ತೀನಿ ಬಾ. ಅಗರಬತ್ತಿ. ಹಂಗೆಲ್ಲ ಹೇಳ್ಬೇಡಿ ಬ್ರೋ, ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲೇ ಅವ್ರು ನೋಡು, ಟಾಮಿ. ಬ್ರೋ ನೀವು ನಿಜವಾಗ್ಲೂ ಮದುವೆ ಆಗಿದ್ದೀನಿ ಅಂತ ಅನ್ಸ್ತಾಯ್ತಾ? तू समझा? नहीं तू समझा नहीं. ಇವತ್ತು ಮೊದಲನೇ ಸರಿ ನೋಡ್ತಾ ಇರೋದು ಕುಂಕುಮ ಹಾಕಿರೋದು ಮದುವೆ ಆದ್ಮೇಲೆ. ದೇವರನ್ನೇ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ಇವತ್ತೇ ಚೆನ್ನಾಗಿ ಕಾಣಿಸ್ತಾ ಇರೋದು. ನಾನು ಸುಮ್ಮನೆ ಹೇಳಿದೆ, ಹಿಂಗೆ ಇರೋ ಸಕಲಾಗೆ ಕಾಣಿಸ್ತೆ. ಗೈಸ್ ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಸ್ಟಾರ್ ಬಾಕ್ಸಿಗೆ ಬಂದಿದ್ದೀನಿ. ದೊಡ್ಡಪ್ಪ ಬರ್ತಾವನೆ. ದೊಡ್ಡಪ್ಪ ಬಂದಿದ ತಕ್ಷಣ ಫಸ್ಟ್ ಏನು ಮಾಡ್ತಾನೆ ಅಂದರೆ ಹಿಂಗೆ ಹೊಡೆದು ಮಾತಾಡಿಸ್ತಾನೆ, ನೋಡ್ಕೊಳ್ಳಿ. ಫೋನ್ ಕಟ್ ಮಾಡಿರಿ ಆಯಿತು. ನಿಮಿಷ. ಆಯಿತು, ಮಾತಾಡ್ಸಿ. ನಾನು ಅವಾಗಲೇ ಹೇಳಿದೆ ಹೊಡೆದೇ ಮಾತಾಡ್ಸೋದು ನೀನು ನನ್ನ ಅಂತ. ಇಲ್ಲಿ ನೋಡಿ, ಮೇಘನ ಅಕ್ಕ ಬಂದಿದ್ದಾರೆ ಫಾಲೋ ಸ್ಟಾರ್ ಬಾಕ್ಸ್ಗೆ. ಏನು ರೀ ಮಿಂಚಿಂಗ್ ಮೇಘನ? ಇದು ನಂದು ಪ್ರೋಟೀನ್. ಇದೆಲ್ಲ ಪ್ರೋಟೀನ್ ಬಿಟ್ಟವ್ರೆ ಬ್ರೋ ಹೊಸ್ದಾಗಿ. ಪ್ರೋಟೀನ್ ಫೋಮ್ ಅಂತೆ, 11 ಗ್ರಾಮ್ ಪ್ರೋಟೀನ್ ಇರ್ತದಂತೆ. ಯಾವ ಇವೆಲ್ಲ ಬಿಸ್ನೆಸ್ ಮ್ಯಾನ್ಸ್ಗೆಲ್ಲ ಯಾವ್ದು ಬರೋ ಸ್ಟ್ರೀಕ್ಸ್ ಕುಡಿ ನಿಜ. ಹೆಂಗೈತೆ? ಸ್ವೀಟ್ ಜೊತೆ ಏನೋ ಬೇರೆ ಥರ ಟ್ರೈ ಮಾಡಿ ಬ್ರೋ. ಪ್ರೋಟೀನ್ ಐತೆ ಅದರಲ್ಲಿ. ಚೆನ್ನಾಗಿದೆಯಾ? ಒಂಥರ ಡಿಫ್ರೆಂಟ್ ಆಗಿದೆ ತಾನೇ? ಒಂದು ಸ್ವಲ್ಪ ಮೆಡಿಸಿನ್ ಫೀಲ್ ಕೊಡ್ತಾ ಇದೆ. ಬಟ್ ಇದು ಸೇಮ್, ಇದು ನಾವು ಪ್ರೋಟೀನ್ ಹಾಕ್ತೀವಲ್ಲ, ಪ್ರೋಟೀನ್ ಫೀಲ್ ಕೊಡ್ತಾ ಇದೆ. ನೇತ್ರಾವತಿಯಿಂದ ಬಂದ್ರು ಅಣ್ಣ. ಅಣ್ಣಂಗೆ ಶೀಲಾವತಿ ಸವಾಸ ಮಾಡೋದ್ರೆ ಅಣ್ಣ ಮೈಲ್ ಕುತ್ಕೊಂಡು ಯೂಸ್ ಮಾಡಿ ಚೀನು. ಅಯ್ಯೋ ಇವತ್ತು ಬಿಡ್ಸ್ಕೊಂಡ್ ಬಂತಿದ್ದೀನಿ ಕಣಯ್ಯ. ತಾಳಿ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಇವಾಗ ಕೊಟ್ಬಿಟ್ಟು ನಿಂಗೆ ಇದು ಮಾಂಗಲ್ಯ ಹಾಕ್ಸ್ಬಿಟ್ಟು ಯಾರಿಗಾದ್ರೆ ಕಳಿಸ್ಬಿಡೋದೇ. ಹೆಂಗೈತೆ? ಇವತ್ತು ಬಿಡಿಸಿದೆ, ಬ್ಯಾಂಕಲ್ಲಿ ಇಟ್ಬಿಟ್ಟಿದ್ದೆ 4 ವರ್ಷ. ಗೈಸ್, ನನಗೆ ಕಟ್ಟ ಕಡೆಯಾಗಿ ಕಾಡ್ತಿರೋ ಪ್ರಶ್ನೆ, ಸುಜಿತ್ಗೆ ದುಡ್ಡು ಎಲ್ಲಿಂದ ಆದ್ರೂ ಇವಾಗ ಹಿಂಗ್ ಕೂತಿದ್ದೇನಲ್ಲ, ಆಮೇಲೆ ಹಿಂಗ್ ಕೂತ್ಕೊತೀನಿ. ನಾಳೆ ಚೈನ್ ಆಗ್ತದೆ ಗೈಸ್, ನೋಡಿ ಹೆಂಗ್ ಮಾಡಿಸ್ಬಿಟ್ಟವ್ರೆ. ಎಲ್ಲ ಮಾಡಿಸಿಟ್ಟವ್ರೆ. ಫಸ್ಟ್ ಇವತ್ತೇ ತೆಗ್ದು ಬಿಡಿಸ್ಕೊಂಡು ಹಾಕ್ಸ್ಕೊಂಡು ಸಾಲ್ಡ್ರಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ.
ಎಲ್ಲ ಕಟ್ಟಾಗ್ಬಿಟ್ಟಿತ್ತು. 4 ವರ್ಷ ಆಡ ಇಟ್ಟಿದ್ದೆ. ಇದು ಯಾವಾಗಲೂ ಗೌಡ್ರ ಕತ್ತಲ್ಲಿ ನೋಡೋಕ್ಕೆ ಚಂದ, ಇದು ಹಂಗೆ ಇದೆ. ಖಾಲಿ ಮಾಡಾಕಿದ್ರೆ ಚೆನ್ನಾಗಿರ್ತದೆ. ನೇತ್ರ ಟ್ಯಾಟು ನಮಗೂ ಹೇಳ್ಕೊಡ್ರಿ ಹೆಂಗಿದ್ರಲ್ಲ ದುಡ್ಡು ಮಾಡಿ ಹಾಕೊಳ್ಳೋದು. ನೀವು ನೇತ್ರಾವತಿ ಸಹವಾಸ ಮಾಡೋದು, ಶೀಲಾವತಿ ಸಹವಾಸ ಮಾಡಿ. ಟ್ರಕ್ಕಿಂಗ್ ಹೋಗಿದ್ದು ಅದೇ ನಾನು ಹೇಳಿದ್ದು. ರೈಸ್ ಆಗೋಗ್ಬಿಟ್ಟಿದ್ರೆ ಅವ್ರು ಯಾವಾಗಲೂ ರೈಸರ್ ಇರ್ತಾರೆ. ಬಟ್ ಗೋವಾಗೆ ನೀವು ಪ್ಲಾನ್ ಇರಲಿಲ್ಲ, ಇದಕ್ಕೆ ನೀವು ಆಲ್ರೆಡಿ ಪ್ಲಾನ್ಡ್. ನನ್ನ ಜೀವನದಲ್ಲಿ ಆಟ ಆಡ್ತಾ ಇಲ್ಲ ನೀವು. ಅವ್ರ ಜೀವನನೇ ಆಟ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬನ್ನಿ ಬ್ರೋ, ರೆಡಿಯಾಗಿ ಆಯ್ತು. ಬ್ರೋ ಈಗ ಗೋವಾಗ ಅವ್ನು ಏನು ಹೇಳ್ದ, ನೀವು ಪ್ಲಾನೇ ಇರ್ಲಿಲ್ಲ ಅಂತ ಅಂದಿದ್ದು. ಸೊ ಇದು ಆಕ್ಚುಲಿ ಪ್ಲಾನ್. ಬ್ರೋ ನೀವು ಪ್ಲಾನ್ ಅಲ್ಲಿ ಇದ್ದೀರಾ ಬ್ರೋ. ಗೋವಾಗ ಅವತ್ತು ಹೆಂಗೆ ಬಾಯ್ಕ್ ಬಂದ್ಬಿಟ್ಟಿತ್ತು ಗೊತ್ತಾ ನನಗೆ. ನೀವು ಕಾರ್ ಹತ್ಸ್ಕೊಂಡಿದ್ದೀರಾ, ನಾವು ಹೋಯ್ತಾ ಇದೀವಿ, ಇನ್ನೇನು ಏರ್ಪೋರ್ಟ್ ರೀಚ್ ಆಗೋಯ್ತು. ನೀವು ಏನು ಅಂತಿದ್ರಲ್ಲ, ಟಿಕೆಟ್ ಸಿಗ್ತಾ ಇಲ್ಲ, ಟಿಕೆಟೇ ಇಲ್ಲ. ಫುಲ್ಲು ಗಾಬರಿ. ನಾನಂತೂ ಹೆಂಗಪ್ಪ ಮಾಡೋದು ಅಂತ. ಇವ್ರು ಬರ್ತಡೇ ಬಾಯ್ನೆ ಬಿಟ್ಬಿಟ್ಟು ಹೋಗ್ಬೇಕೇನೋ, ಡ್ರಾಪ್ ಹಾಕ್ಸ್ಕೊಳಕ್ಕೆ ಆಗೋಯ್ತಲ್ಲ. ಮಾತಾಡ್ತಾ ಇದ್ರು, ಗೊತ್ತಾಯ್ತಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ. ಫುಲ್ ಸೈಕಲ್. ನಾನಂತೂ ಏನ್ ಮಾಡೋದು ಯಾವ ಆನ್ಲೈನ್ ಅಲ್ಲೂ ತೋರಿಸ್ತಾನೆ ಏನಿಲ್ಲ. ಮನೆಗೆ ಒಂದ್ ಧೈರ್ಯ ಏನೋ ಅಲ್ಲೇ ಹೋಗಿ ತಗೊಳ್ಳೋಣ ಅನ್ನೋದು ಒಂದು ಧೈರ್ಯ. ಅಲ್ಲೂ ಇಲ್ಲ ಅಂದ್ಬಿಟ್ರೆ ಮನೆಗೆ ಹಂಗೋ ಹಿಂಗೋ ಮಾಡಿ ಇಂಡಿಗೋ ವೆಬ್ಸೈಟ್ ಅಲ್ಲಿ ಸುಮ್ಮನೆ ಒಂದು ಗೂಚಿ ಬಿಟ್ವಿ. ಇಂಡಿಗೋ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇತ್ತು. ಯಾವುದೋ ಒಂದು ಎಷ್ಟಾದ್ರೂ ಆಗ್ಲಿ ಅಂದ್ಬಿಟ್ಟು ಬುಕ್ ಮಾಡಿದ್ದು. ನೀವೆಲ್ಲ ಫಸ್ಟ್ ಇಂಡಿಯಾದಲ್ಲ ಬುಕ್ ಮಾಡಿದ್ರಿ. ನಾವೆಲ್ಲ ಬುಕ್ ಮಾಡ್ಕೊಬಿಟ್ಟಿದ್ವಿ ಬ್ರೋ. ನಾನು ನೀವು ಬರ್ತೀರೋ ಅನ್ನೋ ಐಡಿಯಾನೇ ಇರ್ಲಿಲ್ವಲ್ಲ, ಕಾನ್ಸೆಪ್ಟ್ ಇರಲಿಲ್ಲ, ನಿಮ್ಮನ್ನು ಕರಿಬೇಕು ಅನ್ನೋದು ಇರ್ಲಿಲ್ಲ ನನಗೆ. ಯಾಕೆ ಬೇಜಾರು ಮಾಡ್ಕೋಬೇಡಿ, ನೀವು ಬರಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಇವ್ರು ಕೇತಾಪ ನಡಿ ಹೋಗೋಣ. ಸರಿ ಆಯ್ತು ಕರೀರಿ. ನನಗೇನೋ ನೀವು ಬರಲ್ಲ ಅಂತ ಹೇಳ್ಬಿಟ್ರಲ್ಲ, ನಾನು ಕರೆಯಲ್ಲ ಕರೀರಿ. ನೀವು ಯಾವಾಗ ಬರ್ತೀನಿ ಅಂದ್ರೆ ಅವಾಗ ಸರಿ ಆಯ್ತು ಅಂದ್ಬಿಟ್ಟು ಕಾಯ್ಕೊಂಡಿದ್ದೆ. ನಾನು ಅವಾಗೆ ಮಾತಾಡ್ಬೇಕಾದ್ರೆ ಬುಕ್ ಮಾಡೋಣ ಅನ್ಕೊಂಡು ಮಾಡ್ಕೊಂಡಿದ್ದೀನಿ. ಆಮೇಲೆ ಅಲ್ಲಿ ಹೋಗ್ಬೇಕಾದ್ರೆ ನೋಡ್ತೀನಿ ಟಿಕೆಟೇ ಇಲ್ಲ. ಅಯ್ಯೋ ಬಂದಿತ್ತು ಎಲ್ಲ ಬಾಯಿಗೆ. ಎಷ್ಟು ಟೆನ್ಷನ್ ಆಗ್ಬಿಟ್ಟು ಅಂದ್ರೆ ಸದ್ಯ ಇಂಡಿಗೋ ಸಿಕ್ಕಿದ್ದಕ್ಕೆ. ಆಮೇಲೆ ಹೆಂಗೆ ಹೇಳೋದು, ಟ್ಯಾನ್ ಆಗಿರೋದು ನೋಡಿ ಇಲ್ಲಿ ಅಣ್ಣಂದು. ಈ ಕಲರ್ ನೋಡಿ, ಈ ಕಲರ್ ನೋಡಿ. ಎಲ್ಲರೂ ಟ್ಯಾನ್ ಕಪ್ಪಗಾದ್ರೆ ಇವ್ರು ರೆಡ್ಗಾಗವ್ರೆ. ಬ್ರೋ ಅವ್ರದ್ದು ಟ್ಯಾನ್ ಆಗಿರೋದಲ್ಲ, ಹೌದು ಫಾರಿನರ್ಸು ಇವಾಗ ಬೀಚಲ್ಲಿ ಬಿಕ್ನಿಲ್ ಮಲಗಿರ್ತಾರಲ್ಲ ಹಂಗೆ ಇವರು. ಅದು ನೋಡಿ ಅವ್ರದ್ದು. ನಮ್ದಾದ್ರೆ ಹೆಂಗಾಗುತ್ತೆ, ಕಪ್ಪಾಗುತ್ತೆ. ಅವ್ರ ಕಲರ್ ಅವರೆಲ್ಲ ರೆಡ್ ಆಗುತ್ತೆ. ಆ ಮಗ ನೋಡಿ ಹೆಂಗೆ ರೆಡ್ನೆಸ್ ಹೆಂಗೆ ಕಾಣಿಸ್ತೈತೆ. ಬಿಸ್ಲಿತ್ತು ಅಷ್ಟೊಂದು. ಒಂಚೂರು ಒಂದ್ಕೊಟ್ಟು ಮಳೆ ಇಲ್ಲ. ವಾ, ನೀವೇನೋ ದೂದ್ ಸಾಕಕ್ ಹೋದಾಗ ಮಳೆ ಇಲ್ಲ ಅಂದ್ರೆ ಎಲ್ಲ ಆಗ್ತದೆ ನಿಮ್ಗೆ. ಯಾಕೆ ಹಂಗೆ ಹೇಳ್ತೀರಾ? ಮಳೆ ಬರುತ್ತೆ. ಬಂದಿಲ್ಲ ಅಂದ್ರೆ ಸುಜಿತ್ ಭವಿಷ್ಯ ಕಣ್ಮುಂದೆ ಬರ್ತಾ ಇದೆ. ಏನಿಲ್ಲ, ನಾವು ಮಜಾ ಮಾಡ್ತೀವಿ. ಬಂದಿಲ್ಲ ಆದ್ರೂ ಮಜಾ ಮೋಸ ಇಲ್ಲ. ಹೂನು ಆಡ್ತಾ ಇದೆಯಾ ನೀನು? ಇನ್ನೇನ್ ಆಡ್ಬೇಕಪ್ಪ, ಇಸ್ಪಿಟ್ ಅಂತೂ ಆಡಲ್ಲ. ಎಲ್ಲ ಅವು ಸಿಕ್ಕೋ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಹಾಕ್ತೀನಿ ನೋಡು ಮಿಮ್ಮಿದಕ್ಕೆ. ರಂಜು ಆಂಟಿ ಫ್ಯಾನ್ಸ್. ಓಕೆ ಗೈಸ್, ಸ್ಟಾರ್ ಬಾಕ್ಸ್ ಅಲ್ಲಿ ಎಲ್ಲರಿಗೂ ಬಾಯ್ ಹೇಳಿ ಇವಾಗ ಹೊರಡೋ ಸಮಯ. ನಮ್ಮ ವಿನಯ್ ಅಣ್ಣನು ಬಂದಿದ್ದಾರೆ. ವಿನಯ್ ಅಣ್ಣಂಗೂ ಬಾಯ್ ಅಣ್ಣ. ಇವಾಗ ಎಲ್ಲಿ ಕಾರಲ್ಲಿ ಬಂದಿದ್ರಾ? ಓ ನೋಡಿ ಗೈಸ್, ಅಣ್ಣ ಸೂಟ್ ಕೇಸ್ ತಗೊಂಡೋಗಿದ್ರು. ಅಣ್ಣ ಸುಟ್ಕೇಸ್ ತಗೊಂಡೋಗಿಲ್ಲ, ಅಣ್ಣನ ಸುಟ್ಕೇಸ್ ನನ್ನ ಹತ್ರ ಇತ್ತು. ಅದೇ ಹಳೆ ಅಲ್ಲ ಮಗ. ಓಕೆ ಗೈಸ್ ಬನ್ನಿ ಹೋಗೋಣ. ಬಾಗರು ಅಂದ್ರೆ ಇಲ್ಲ, ನಾನು ಇವರ ಸ್ಕೇಟ್ ಮಾಡಬೇಕು ಅಂತ. ನೀವು ಅದಕ್ಕೆ ನಿಂತಿದ್ರು. ಮಾಡೋ ಕಡೆ ಸ್ಕೇಟ್ ಮಾಡಿದ್ರೆ ಚೆನ್ನಾಗಿರ್ತೈತೆ. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ಟಾರ್ ಬಾಕ್ಸಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಊಟ ಮಾಡೋಕ್ಕೆ ಅಂತ ಕೂತಿದ್ದೀನಿ. ಇದೊಂದು ಮೀಲು ಏನು ಅಂತ ಗೊತ್ತಿಲ್ಲ, ಬೋಲ್ಸ್ ಆ್ಯಂಡ್ ಬ್ಲೂಸಿಂದ ಕಳ್ಸೋರೆ. ಏನು ನೆಕ್ಸ್ಟ್ ಲೆವೆಲ್ ಆಗೈತೆ ಅಂದರೆ ಇನ್ನೂ ಒಂದು 2 ಬಾರಿಸ್ಬೇಕು ಅನ್ನೋಷ್ಟು ಮಸ್ತಾಗೈತೆ. ಸಖತ್ ಇಷ್ಟ ಆಗೋಯ್ತು. ಮಶ್ರೂಮ್ ಎಲ್ಲ ಹಾಕೋರೆ, ಏನಂತ ಗೊತ್ತಿಲ್ಲ, ನಾಳೆ ಕೇಳಿದ್ರೆ ಗೊತ್ತಾಗುತ್ತೆ ಏನು ಅಂತ. ಕ್ರೇಜಿ ಆಗಿದೆ ಗೈಸ್. ಇವಾಗ ಇದನ್ನು ಮೀಲ್ ತಿನ್ಕೊಂಡು ಫುಲ್ ರೆಡಿ ಆಗಿ ಆಮೇಲೆ ಹೈದ್ರಾಬಾದ್ ಕಡೆ ಓಡಬೇಕು. ಸೊ ಬನ್ನಿ. ಓಕೆ ಗೈಸ್, ಅಂತೂ ಇಂತೂ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಎಷ್ಟೊತ್ತಿಗೆ ಓಡ್ತಾ ಇದ್ದೀವಿ ಅಂತ ಹೇಳಿದ್ರೆ 1:30. ಸೊ 1:32 ಆಗಿಬಿಟ್ಟಿದೆ. ಕಾರ್ನ ಫುಲ್ಲು ಪಳ ಮಾಡಿಬಿಟ್ಟು ಅವ್ನು ಮುಕ್ಕೊಂದು ತೊಳ್ಸ್ಕೊಂಬಂದ್ಮೇಲೆ ಅವನೇ ಪಾಲಿಶ್ ಹಾಕಿರೋದು ನೋಡಿ. ಫುಲ್ಲು ಮಂಜೋಳ ಮಾಡಿಬಿಟ್ಟು ನನ್ನ ಕಾರ್ನ. ಆಲ್ ಸೆಟ್, ಆಲ್ ರೆಡಿ. ಬನ್ನಿ ಗೈಸ್ ಹೋಗೋಣ. ಅತಿ ಸಾಗರ್, ಡಿ ಜೆ ಸಾಗರ್ಗೆ ಆಲ್ರೆಡಿ ಫೋನು. ಕಮಾನ್ ಗೈಸ್, ಲೆಟ್ಸ್ ಗೋ. ಗೈಸ್ ನಮ್ಮ ಮುಖಂದು ಪಾಲಿಶ್ ಹಾಕು ಅಂದರೆ ಸಿಕ್ತು ಅಂದ್ಬಿಟ್ಟು ಎಲ್ಲ ಬಳ್ದಿಕ್ಬಿಟ್ಟು ನೋಡಿ. ಪೇಂಟ್ ಹೊಡೆದಂಗೆ ಸ್ಟೇರಿಂಗ್ ಎಲ್ಲ ಯಾರಾದ್ರೂ ಪಾಲಿಶ್ ಹಾಕೋದು ನೋಡಿದ್ದೀರಾ? ಜಾರ್ತಾ ಇತ್ತು ಪಾಪ, ಅವ್ನಿಗೆ ಓಡ್ಸೋಕಾಯ್ತಲ್ಲ, ಆ ರೇಂಜ್ಗೆ ಪಾಲಿಶ್ ಹೊಡೆದವನೆ. ಪಾಲಿಶ್ ಕೊಟ್ರೇನೆ ಹಿಂಗಾಗ್ತಾನೆ, ನೀನು 18 ಕೊಟ್ರೆ ಇನ್ನೇನು ಮಾಡ್ತಾನ ಅವಾಗ ಚೆನ್ನಾಗಿ ಮಾತಾಡ್ತಿಲ್ಲ ಅಣ್ಣ, ಎಲ್ಲಣ್ಣ ಕಲ್ತೆ ಬಾಯಿ. ಗೈಸ್ ಯಾವುದೋ ಗ್ಯಾಪಲ್ಲಿ RR ನಗರ ಆರ್ಚಿಗೆ ಲೈಟ್ ಹಾಕ್ಬಿಟ್ಟವ್ರೆ. ಆಯಿತು ಆಮೇಲೆ ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಎದ್ದು ಇವಾಗ ನಾನು ಗುರುವಿಂದ ಡ್ರೈವಿಂಗ್ ಇಸ್ಕೊಂಡಿದ್ದೀನಿ.
ಸಾಗರಣ್ಣ ನೋಡಿ ಕಾಲು ಎತ್ಕೊಂಡು ಹೋಗಿದ್ದಾರೆ. ಹಿಂಗೂ ಲೈಟಾಗಿ ಗ್ಯಾಸ್ಟ್ರಿಕ್ ಆಗೈತೆ ಗೈಸ್. ಆದರೂ ಇನ್ನೊಂದು 3 hours 10 ಗಂಟೆ ಅಷ್ಟರಲ್ಲೆಲ್ಲ ಹೈದರಾಬಾದ್ ರೀಚ್ ಆಗ್ಬಿಡ್ತೀವಿ. ಆಲ್ಮೋಸ್ಟ್ ಇವಾಗ ಇನ್ನು 169 ಕಿಲೋಮೀಟರ್ಸ್ ಅಷ್ಟೇ ಪೆಂಡಿಂಗ್ ಇರೋದು. ಅಷ್ಟೋ ತನಕ ಆರಾಮಾಗಿ ನಮ್ಮ ಗುರು ಓಡಿಸ್ದ. ಇವಾಗ ಅಣ್ಣ ನಾನು ಮಲ್ಕೋತೀನಿ ತಗೋ ನೀನು ಓಡಿಸು ಅಂದ. ಸರಿ ನನಗೂ ಹೆಂಗಿದ್ರು ಒಂದು ಪವರ್ ನ್ಯಾಪ್ ಆಗೈತೆ ನಮ್ಗೆ ಎದ್ದು ಈಸ್ಕೊಂಡು ಓಡಿಸ್ತಾ ಇದ್ದೀನಿ. ಗೈಸ್ ಅಂತೂ ಇಂತೂ ಬಂದು ಹೈದರಾಬಾದ್ ರೀಚ್ ಆದ್ವಿ. ಇಲ್ಲಿರೋ ಔಟರ್ ರಿಂಗ್ ರೋಡೇ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ ಗೈಸ್. ಫುಲ್ಲು ಸಿಟಿ ಕನೆಕ್ಟ್ ಆಗುತ್ತೆ ಇದು. ಈ ಫುಲ್ಲು ಔಟರ್ ರಿಂಗ್ ರೋಡ್ ಒಳಗಡೆನೇ ಹೈದರಾಬಾದ್ ಇರೋವಂಥದ್ದು. ಕ್ರೇಜಿ ಇದೆ. ಎಂಥದ್ದು ಬಿಲ್ಡಿಂಗ್ಗಳು ಏನೇನಿದೆ ಗೊತ್ತಾ, ನೆಕ್ಸ್ಟ್ ಲೆವೆಲ್. ಹೆಂಗೆ ಹೇಳಬೇಕು ಅಣ್ಣ ಇದ್ರು. ಗುಡ್ ಮಾರ್ನಿಂಗ್ ಹೇಳಿ. ಶುಭೋದಯ. ಹಾಂ ಶುಭೋದಯ. ನೀನು ಹೆಂಗೆ ಇದು ತೆಲುಗು ಹೇಳ್ಬಿಡು. ನೀ ಹೆಂಗೆ ಹೇಳ್ಬೇಕು? ಸುಪ್ರಭಾತ. ಹೇಳಪ್ಪ ಹೆಂಗೆ ಹೇಳ್ಬೇಕು? ಹೇಳಪ್ಪ ಹೆಂಗೆ ಹೇಳ್ಬೇಕು? ಲೆವೆಲ್ ಬದಲು ಸಾಗರ್ ಅನ್ನೋ ಹೆಸರನ್ನು ಸೇರಿಸ್ಬಿಡ್ಬೇಕು. ಓಕೆ ಓಕೆನಾ? ಹಾ. ಇಲ್ಲಿ ಹೈದರಾಬಾದೇ ಸಾಗರ್. ಹೈದರಾಬಾದ್ ರೋಡ್ ಅಲ್ಲ ಸಾಗರ್. ಹೈದರಾಬಾದ್ ಮರಗಳು ನೋಡಿ ಅದು ಸಾಗರ್. ಚೆನ್ನಾಗಿ ನಿದ್ದೆ ಹೊಡೆದಾಗ ಇವಾಗ ಎದ್ದವನು ಎದ್ಬಿಟ್ಟು ಕರೆಕ್ಟಾಗಿ ನೆಕ್ಸ್ಟ್ ಲೆವೆಲ್ನ ಸಾಗರ್ ಹೇಳ್ತೀವೋ ಎಲ್ಲೋ ಹೇಳ್ತೀವೋ ಗೊತ್ತಿಲ್ಲ. ಎದೋಳೋ ಟೈಮಲ್ಲಿ ಕರೆಕ್ಟಾಗಿ ಎದ್ದೇಳ್ತೀವಿ. ಹಂಗೆ ಹುಷಾರು. ಎಲ್ಬೇಕಲ್ಲಿ ಎದ್ಬಿಟ್ರೆ ಕಷ್ಟ. ಓಕೆ ಗೈಸ್, ಇನ್ನೊಂದು 38 minutes ಅಲ್ಲಿ ಲೊಕೇಶನ್ ರೀಚ್ ಆಗ್ತೀವಿ. ಸೊ ಫಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲೇ Airbnb ಬುಕ್ ಮಾಡಿದ್ದೀನಿ. ಒಂದೊಳ್ಳೆ ಯಾವುದೋ ಒಂದು ಫ್ಲ್ಯಾಟ್ ನೋಡಿ ಬುಕ್ ಮಾಡಿದ್ದೀನಿ ಚೆನ್ನಾಗಿರೋದು. ಸೊ ಅದು ಹೆಂಗಿದೆ ಅಂತ ನೋಡಬೇಕು. ಅಲ್ಲೋಗಿ ಚೆಕ್ ಇನ್ ಆಗಿ 2 days ಹೈದರಾಬಾದಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಏನಾದರೂ ಸಣ್ಣ ಪುಟ್ಟ ಮಿನಿ ಬ್ಲಾಗ್ಸ್ದು ಅದು ಇದು ಏನಾದರೂ ಕೆಲಸ ಇದ್ದರೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಇವಾಗ ಹೈದರಾಬಾದ್ ಬಂದು ರೀಚ್ ಆದ್ನಲ್ಲ, ಇವಾಗ ಹೇಳೋ ಸಮಯ. ಸೊ ಹೈದರಾಬಾದಲ್ಲಿ ಮಕಾವ್ ಬೈ ಸ್ಟೋರೀಸ್ ಅವ್ರದ್ದು ಹೊಸ ಬ್ರ್ಯಾಂಚ್ ಓಪನ್ ಆಗ್ತಾ ಇದೆ. ಫಸ್ಟ್ ಓಪನ್ ಆಗಿದ್ದು ಬೆಂಗಳೂರಲ್ಲಿ, ಆಮೇಲೆ ಚೆನ್ನೈಯಲ್ಲಿ, ಇವಾಗ ಹೈದರಾಬಾದಲ್ಲೂ ಮಾಡಿದ್ದಾರೆ. ಆ್ಯಂಡ್ ದುಬೈಲೂ ಇದೆ ಅವ್ರದ್ದೊಂದು ಬ್ರ್ಯಾಂಚು. ಸೊ ಇಲ್ಲಿ ನಮ್ಮ ಗಿರೀಶು ಮೇನ್ ಇನ್ಚಾರ್ಜು. ಸೊ ತುಂಬ ದಿನಗಳ ನಂತರ ಚೆಸ್ಟ್ಗಿರಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಚೆಸ್ಟ್ಗಿರಿ ಲಾಸ್ಟ್ ನಮ್ಮ ಬ್ಲಾಗ್ಸಲ್ಲಿ ಕಾಣಿಸಿದ್ದೆ ವಿಯೆಟ್ನಾಮ್ ಆದಮೇಲೆ ಸ್ವಲ್ಪ ದಿವಸ ಅಷ್ಟೇ. ಅದಾದಮೇಲೆ ಅವನು ಹೈದರಾಬಾದ್ ಶಿಫ್ಟ್ ಆಗಿಬಿಟ್ಟಿದ್ದಾನೆ. ಸೊ ಫುಲ್ ಪ್ರಾಜೆಕ್ಟ್ಸು ದುಡ್ಡು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಮಗೆ ಬೆಂಗಳೂರಲ್ಲಿ ಸಿಕ್ಕಿಲ್ಲ. ಇವಾಗ ಅವನಿಗೋಸ್ಕರ ನಾನು ಬೆಂಗಳೂರಿಂದ ಹೈದರಾಬಾದಿಗೆ ಬಂದು ಅವ್ನು ಮಾಡ್ತಾರೋ ಒಂದು ಪ್ರಾಜೆಕ್ಟ್ನ ನಾನು ಶೂಟ್ ಮಾಡ್ಕೊಡ್ತೀನಿ ಮಚ್ಚ ಅಂತ ಹೇಳಿರೋದಕ್ಕೆ ಅವನಿಗೋಸ್ಕರ ಒಂದು ರೀಲು ಮತ್ತು ಒಂದು ಪ್ರಮೋಷನ್ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಪ್ರಮೋಷನ್ ಅನ್ನೋದಕ್ಕಿಂತ ಹಿಂಗಿದ್ರೆ ನಮ್ಗೆ ಗೊತ್ತಿರೋದೇ ಅಲ್ವಾ. ಸೊ ಇದು ಕಂಪ್ಲೀಟ್ ಪ್ರಮೋಷನಲ್ಲೇ ಏನು ಮಾಡಲ್ಲ, ಅಲ್ಲಿ ವ್ಲಾಗಲ್ಲೆಲ್ಲ ಏನು ಕೇಳಿಲ್ಲ ಅವನು. ನನಗೇನು ಪರ್ಸ್ನಲ್ ಆಗಿರುತ್ತೆ. ಸೊ ಒಂದು ಪ್ರಮೋಷನಲ್ ರೀಲಾಗಿ ಒಂದು ಶೂಟ್ ಮಾಡ್ತೀನಿ, ಅದು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಶೂಟ್ ಮಾಡಿದ್ಮೇಲೆ ಹಾಕ್ತೀನಿ, ನೋಡಿ ಹೆಂಗಿದೆ ಅಂತ ಹೇಳಿ. ಅದು ಕಂಪ್ಲೀಟ್ ಪ್ರಮೋಷನು. ವ್ಲಾಗಲ್ಲಿ ಏನು ಮಾಡ್ತೀನಿ ಅದು ರಾ ನ್ಯಾಚುರಲ್, ಹೆಂಗೈತೆ ಚೆನ್ನಾಗೈತೆ ಚೆನ್ನಾಗಿಲ್ವಾ ಹೆಂಗೈತೆ ಹಂಗೆ ಹೇಳ್ತಾ ಇರೋದು. ಇದೆಲ್ಲ ಏನು ಪ್ರಮೋಷನ್ ಎಲ್ಲ ಏನಿಲ್ಲ. ಅದಕ್ಕೋಸ್ಕರ ಬೆಂಗಳೂರಿಂದ ಹೈದರಾಬಾದ್ಗೆ ಕಾರಲ್ಲಿ ಎತ್ತಾಕೊಂಡು ನಾನು ಸಾಗರ್ ಮತ್ತು ನಮ್ಮ ಗುರು 3 ಜನ ಬಂದಿದ್ದೀವಿ. ಫ್ಲೈಟಲ್ಲೇ ಬರ್ಬೋದಾಯ್ತು. ಅವ್ನು ಹೇಳ್ದ ಫ್ಲೈಟಲ್ಲೇ ಬಾಗುರು ಎಲ್ಲ ಬುಕ್ ಮಾಡ್ಕೊಡ್ತೀನಿ ಅಂತ. ಏನು ಬೇಡ ಗುರು, ನೀನು ಅಷ್ಟು ಹೇಳ್ದಲ್ಲ ಸಾಕು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಯಾಕಂದರೆ ಇಲ್ಲಿ ಬಂದಮೇಲೆ ಇಲ್ಲಿ ಓಡಾಡೋಕ್ಕೆ ಕಾರ್ ಇರಲ್ಲ, ಆಮೇಲೆ ಮಜಾ ಮಾಡೋಕ್ಕಾಗಲ್ಲ. ಆ್ಯಂಡ್ ನಮ್ಮದು ಬರಬೇಕಾದ್ರೆ ರಿಟರ್ನ್ ಪ್ಲ್ಯಾನ್ಸ್ ಬೇರೆ ಇದೆ ಸಾಗರ್. ವಿ ಆರ್ ಕಮಿಂಗ್ ವಯಾ ಬಿಜಾಪುರ್ ಹೊಸಪೇಟೆ ಹಿಂಗೆ. ಸೊ ಆ್ಯಕ್ಚುಲಿ ಬಿಜಾಪುರ ಹೊಸಪೇಟೆ ಎಲ್ಲ ನೋಡ್ಕೊಂಬರೋಣ, ಗೋಲ್ ಗುಂಬಜ್ ಎಲ್ಲ ನೋಡ್ಕೊಂಬರೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತ. ಬರೀ ಪ್ಲ್ಯಾನ್ ಇದೆ, ಇನ್ನು ಎಕ್ಸಿಕ್ಯೂಷನ್ ಮಾಡೋದು ಡೀಟೇಲ್ಸ್ ಇಲ್ಲ, ಕನ್ಫರ್ಮೇಷನ್ ಇಲ್ಲ. ಬಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆದಷ್ಟು ಬೇಗ. ಬಿಜಾಪುರಲ್ಲಿ ಬಳ್ಳಾರಿಲಿ ಇದಿರೋ ಮೆಸೇಜ್ ಮಾಡಿ ಇವಾಗಲೇ. ಓಹೋ ಬ್ಲಾಗ್ ನೋಡಿದ್ಮೇಲೆ ಮೆಸೇಜ್ ಮಾಡಿ. ನಾವು ಅಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗಿದ್ದೀವಿ. ಅವ್ನು ಓಡಿಸ್ಬೇಕಾದ್ರೆ 14 ಕೊಟ್ಟಿದ್ದ ಮೈಲಿ ನಾನು ಏನೋ ಪೆಟ್ರೋಲ್ ಕುಡ್ಗಿಡ್ಕೊಂಡ್ಬಿಟ್ಟೇನು, ಗಾಡಿ ಡೀಸೆಲ್ ಕುಡ್ಗಿಡ್ಕೊಂಡ್ಬಿಟ್ಟೇನು ಅಂತ ಕೇಳಿದೆ. ನನ್ನ ಕೈಗೆ ಬಂದರೆ ನನ್ನ ಗಾಡಿ ಹೆಂಗೆ ಮಾತು ಕೇಳ್ತಾ ಇದ್ದು ಗೊತ್ತಾ ಗೈಸ್. ನೋಡಿ 28.8, 23 ಇತ್ತು, ಇವಾಗ ಒಂದು ಸ್ವಲ್ಪ ತುಳಿದ್ಬಿಟ್ನಲ್ಲ ಅದಕ್ಕೆ 28.8 ನೋಡಿ. ಒಳ್ಳೆ ಮೈಲೇಜ್ ಕೊಡ್ತಾ ಇದ್ದು ಗೈಸ್. ಮೇಯ್ನ್ ಏನು ಗೊತ್ತಾ, ಒಳ್ಳೆ ಫ್ಯೂಯಲ್ ಹಾಕ್ಸ್ಬೇಕು. ನಾನು X95 ಫ್ಯೂಯಲ್ ಹಾಕ್ಸೋದು ₹150, ₹200 ಜಾಸ್ತಿ ಆಗುತ್ತೆ. ಆಮೇಲೆ 1000-2000 ಹಾಕ್ಸಿದ್ರೆ ಒಂದೇ ಸರಿ ಫುಲ್ ಟ್ಯಾಂಕು. ಇವಾಗ ಖಾಲಿ ಆಯಿತು ಅಂತ ಹೇಳಿದ್ರೆ ಫುಲ್ ಟ್ಯಾಂಕು. ಸೊ ನನಗೊಂದು ಗಾಡಿ ಓಡಿಸೋದು ಮೇನು. ಹೆಂಗೆ ಬೇಕಂಗೆ ಕಿಚ್ಚಾಡೋದು. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ನಮ್ಮದು ಮ್ಯಾನ್ಯುಯಲ್ಲು. ಗೇರ್ ಹಾಕೋದು ಗೊತ್ತಾಗಬಾರ್ದು, ರಬ್ ಅಂತ ಎಳಿಯೋದು, ರಬ್ ಅಂತ ಬಿಡೋದು, ಕ್ಲಚ್ ಬಿಡೋದು ಗೊತ್ತಾಗಬಾರ್ದು. ಮೇಯ್ನು ಗಾಡಿ ಓಡಿಸೋದು ಹೇಳ್ಕೊಡ್ತಾ ಇದ್ದೀವಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಸುಮ್ಮನೆ ಕೂತಿರಲ್ಲ. ಸೊ ಏನಕ್ಕೆ ಅಂತ ಹೇಳಿದ್ರೆ ನಾವು ಓಡಾಡೋ ಗಾಡಿ ನಮ್ದಾಗಲಿ ಬೇರೆಯವ್ರದ್ದಾಗಲಿ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು. ನಾವು ಯಾವಾಗ ಬೇರೆಯವ್ರದ್ದು ಚೆನ್ನಾಗಿ ನೋಡ್ಕೋತೀವಿ ಅವ್ರು ನಮ್ಮದು ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಒಂದು ಪಾಲಿಸಿ ಅಷ್ಟೇ. ಗಾಡಿ ನಾವು ಟು ಬಿ ಆನೆಸ್ಟ್ ಪಪ್ಪುಮ್ಮ ಥರ ನೋಡ್ಕೋಬೇಕು. ಗಾಡಿನಾದ್ರೂ ಆಗಲಿ ಬಾಡಿನಾದ್ರೂ ಆಗಲಿ. ಇದೇ ನಮ್ಮ ಪಪ್ಪುಮ್ಮ. ನೀನೇನು ಹೇಳಕ್ ಇಷ್ಟಪಡ್ತೀಯ? ಎಲ್ಲಾರ್ಗು ಪಪ್ಪುಮ್ಮ ಅವರೇ. ಕಾಕ ಮಾಡಕ್ ಜಾಗ ಸಿಗ್ತಾ ಇಲ್ಲ, ಪಪ್ಪು ಇಲ್ಲ, ಮಾನು ಇಲ್ಲ.
ಅಷ್ಟೊತ್ತಿಂದ ಒಂದೆಲ್ಲೂ ರೆಸ್ಟೋರೆಂಟ್ ಇಲ್ಲ, ಏನಿಲ್ಲ. ಬಾತ್ರೂಮ್ಗೆ ಅರ್ಜೆಂಟ್ ಬೇರೆ ಆಗ್ಬಿಟ್ಟೈತೆ. ಓಕೆ, ನಾವು ಯಾರ ಬಗ್ಗೆನೂ ಇನ್ನೂ ಮಾತಾಡಕ್ಕೆ ಹೋಗಲ್ಲ. ಆದಷ್ಟು ಬೇಗ ಸ್ಟೇಗೆ ಹೋಗಿ ರೀಚ್ ಆಗೋಣ. ರೀಚ್ ಆಗಿ ನಾಷ್ಟ ಗಿಷ್ಟ ಮಾಡ್ಕೊಂಡು ಒಂದು ರೌಂಡ್ ನಿದ್ದೆ ಮಾಡಿ ಎದ್ದೊಳ್ಬೇಕು. ಅವಾಗ ಇನ್ನೊಂದು ಸ್ವಲ್ಪ ಫ್ರೆಶ್ ಆಗ್ತೀನಿ, ಸ್ವಲ್ಪ ಎನರ್ಜಿ ಬರುತ್ತೆ, ಜೋಶ್ ಬರುತ್ತೆ. ನನಗೆ ಜೋಶ್ ಹೇಳಿದ್ರಿಂದ ಪಪ್ಪುಮ್ಮ ಫ್ಯಾನ್ ಶಾರ್ಟ್ ಆಗಿದ್ರೆ ಪಪ್ಪುಮ್ಮ ಅಂತ ಕಮೆಂಟ್ ಮಾಡಿ. ನಾನು ಇವೆಲ್ಲ ಹೇಳೋದೇ ಇಲ್ಲ ಗೈಸ್, ಏನೇನೋ ಹೇಳ್ತಾವೆ. ಓಕೆ, ಬಂದ್ವಿ ನೋಡಿ. ಅಷ್ಟೊತ್ತಿನ ರೋಡ್ ಹೋಯ್ತಾನೆ ಇಲ್ವಲ್ಲೋ, ಅಷ್ಟೇ ತೋರಿಸ್ತೈತೆ. ಏನು ಟ್ರಾಫಿಕಾ ಗೊತ್ತಿಲ್ಲ, ನೀರ್ ಮೇಲೆ ಹೋಗ್ತಾ ಇದೆ ನೋಡು. ಈ ನನ್ನ ಮಗ ಹೆಂಗೆ ಗೊತ್ತಾ ಗೈಸ್, ಇವನು ಅವಾಗ ಒಂದು ಕಾಮಿಡಿ ಶೋ ಇತ್ತಲ್ಲ, ಕೌನ್ ಬರೇಗ ಕರೋಪತಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ಟಿ ಅಲ್ಲ. ಓಕೆ ಗೈಸ್, ಬನ್ನಿ. ಲೊಕೇಶನ್ ರೀಚ್ ಆಗೋಕ್ಕೂ ಮುಂಚೆ ಆದ್ರೂ ಒಳ್ಳೆ ಹೋಟೆಲ್ ಸಿಕ್ಕಿದ್ರೆ ನಾಷ್ಟ ಗಿಷ್ಟ ಮಾಡ್ಕೊಂಡು ಪೆಣ್ಣಿಗೆ ಹೋಗಿ ತಿನ್ಕೊಂಡು ಮನಿಕೊಳ್ಳೋಣ. ಆಮೇಲೆ ಏನು ಪ್ಲಾನು ಅಂತ ಎದ್ದು ನೋಡೋಣ. ಗೈಸ್ ಹೆಂಗಿದೆ ನೋಡಿ ಬಿಲ್ಡಿಂಗ್ಗಳು. ಯಪ್ಪ, ಹೈದ್ರಾಬಾದ್ ಚೆನ್ನಾಗೈತೆ. ನಮ್ಮ ಬೆಂಗಳೂರೇ ಬೇರೆ ಥರ ಇದೆ. ಬೆಂಗಳೂರಲ್ಲಿ ಏನು ನಮ್ಮವ್ರು ಬಿಟ್ಟು ಇನ್ನೆಲ್ಲರೂ ಅವರೇ. ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಗೊತ್ತಾ, ಸಿವಿಕ್ ಸೆನ್ಸ್ ಕಲ್ತ್ಕೊಳ್ಳಿ. ಸಿವಿಕ್ ಸೆನ್ಸ್ ಕಲ್ತ್ಕೊಂಡ್ರೆ ಯೂತ್ಸು 100% ನಮ್ಮ ಇಂಡಿಯಾನು ಚೇಂಜ್ ಆಗುತ್ತೆ. ಇವಾಗ ನಾನು ಎಷ್ಟೊಂದು ವೀಡಿಯೋಗಳಲ್ಲಿ ನೋಡಿದ್ದೀನಿ, ಜಪಾನು ಅಲ್ಲಿ ಇಲ್ಲಿ ಎಲ್ಲ ಆ ಥರ ನಮಗೆ ಬೇಗ ಹೋಗಬೇಕು, ಹಾರನ್ ಮಾಡೋದು. ಇವಾಗ ನಾವು US ದುಬೈಗೆಲ್ಲ ಹೋದರೆ ಹಾರನ್ ಸೌಂಡೇ ಕೇಳಿಸಿರಲ್ಲ ಗೈಸ್. ನಮಗೆ ಹಾರನ್ ಸೌಂಡ್ ಅನ್ನೋದೇ ಮರ್ತೋಗ್ಬಿಟ್ಟಿರ್ತೀವಿ. ಇಲ್ಲಿ ಬಂದಾಗ ನಮ್ಮ ಹುಡುಗರೆಲ್ಲ US ಇಂದ ಬಂದಾಗೆಲ್ಲ ಅಡ್ಜಸ್ಟ್ ಆಗೋಕ್ಕೆ 2-3 ದಿನ ಟೈಮ್ ಬೇಕು. ಹಾರನ್ನು ಪಿ ಗೆಜಿಬಿಜಿ ಅದೆಲ್ಲ. ಮೇನ್ ಸಿವಿಕ್ ಸೆನ್ಸಸ್ ಇಂಪಾರ್ಟೆಂಟ್. ಎಲ್ಲಿ ಬೇಕಲ್ಲಿ ಕಸ ಬಿಸಾಕೋದು, ಎಲ್ಲಿ ಬೇಕಲ್ಲಿ ಉಗಿಯೋದು, ಎಲ್ಲಿ ಬೇಕಲ್ಲಿ ಏನೇನೋ ಮಾಡೋದು, ಸ್ವಲ್ಪ ಪೇಷನ್ಸ್ ಇರಲ್ಲ, ಚೆನ್ನಾಗಿ ನುಗ್ಸೋದು ಆ ಥರ. ಸೊ ಅದೊಂದು ಕಲ್ತ್ಕೊಂಡ್ರೆ ನಮ್ಮ ಇಂಡಿಯಾ ಬೇಗ ಚೇಂಜ್ ಆಗುತ್ತೆ. ನಾವು ಏನು ಸಾಚಾಗಳಲ್ಲ, ನಾವು ಅಲ್ಕ ಕೆಲಸಗಳು ಮಾಡ್ತಾನೆ ಇರ್ತೀವಿ. ಬಟ್ ಆದಷ್ಟು ಅವಾಯ್ಡ್ ಮಾಡಿ, ಆದಷ್ಟು ಒಂದು ಸ್ವಲ್ಪ ಚೆನ್ನಾಗಾದರೆ ನಮ್ಮ ದೇಶನೂ ಉದ್ಧಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಹಾಕಿ. ನೋಡಿ, ಇವ್ರ ಇನಿಷಿಯೇಟಿವ್ ಏನು ಕ್ರೇಜಿಯಾಗಿ ಮಾಡಿದ್ದಾರೆ. ಮೆಟ್ರೋ ಪಿಲ್ಲರ್ಸ್ಗಳಿಗೆಲ್ಲ ಪೇಂಟಿಂಗ್ ಮಾಡಿ ಅದನ್ನು ಆರ್ಟ್ ವರ್ಕ್ ಥರ ಮಾಡಿಬಿಟ್ಟಿದ್ದಾರೆ. ಕೆಳಗಡೆ ಎಲ್ಲ ಫುಲ್ ಗಾರ್ಡನ್ ಮಾಡಿ, ಪಾರ್ಕ್ ಮಾಡಿ, ಅದನ್ನು ಓಡಾಡೋ ಥರ ಮಾಡಿಬಿಟ್ಟಿದ್ದಾರೆ. ಸುಮ್ಮನೆ ಜಾಗ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು. ನೋಡ್ದ ಮಚ್ಚ. ಆ್ಯಂಡ್ ಇನ್ನೊಂದು ಕೆಳಗಡೆ ಎಲ್ಲ ನೋಡಿದ್ದೀನಿ, ಇಷ್ಟೊಂದು ಕಡೆ ಎಲ್ಲ ಏನು ಮಾಡೋರು ಗೊತ್ತಾ, ಅಲ್ಲಿ ಗೌರ್ಮೆಂಟ್ ಅವರೇ ಏನು ಮಾಡೋರು, ಕಿಡ್ಸ್ ಪ್ಲೇ ಏರಿಯಾ ಮಾಡಿಬಿಟ್ಟವ್ರೆ. ಫುಲ್ ಕ್ಲೋಸ್ಡ್ ಕ್ರಿಕೆಟು, ಬ್ಯಾಡ್ಮಿಂಟನ್ ಕೋರ್ಟು, ಆಮೇಲೆ ಇದು ಬಾಸ್ಕೆಟ್ಬಾಲ್ ಕೋರ್ಟು ಆ ಥರ ಮಾಡಿಬಿಟ್ಟಿರೋದು. ಈ ಪಿಲ್ಲರ್ಗಳಿಗೇನೆ ಬಾಸ್ಕೆಟ್ಬಾಲ್ ಹಾಕ್ಬಿಟ್ಟು ಕೋರ್ಟ್ ಮಾಡಿಬಿಟ್ಟು ಅಲ್ಲಿ ಬುಕ್ ಮಾಡ್ಕೊಂಡು ಆಡೋದು. ನೀನು ಕ್ರೇಜಿ ಅಲ್ಲ. ಐಡಿಯಾಸ್ ಎಲ್ಲ ತೊಗೊಂಡ್ಬರ್ಬೋದು. ನಮ್ಮ ಬೆಂಗಳೂರಲ್ಲಿ ತಂದರೆ ಜನ ಅದಕ್ಕೂ ಜಗಳಾಡ್ತಾ, ನಾನು ತಟ್ಟೆ ನನ್ನ ಮಕ್ಳು ಬಿಡ್ರು ಫಸ್ಟು. ನಾವು ಅವ್ರ ಕೂಡ ಇವ್ರು, ನಮ್ಮ ಅಪ್ಪ ಯಾರು ಗೊತ್ತಾ, ನಮ್ಮ ಮಾವ ಯಾರು ಗೊತ್ತಾ, ನಂಗೆ ಯಾರು ಗೊತ್ತಾ ಯಾಕೆ ಒಯ್ದು ಬಿಡ್ಬೇಕು ಅವ್ರಿಗೆಲ್ಲ ಅನ್ಸ್ತದೆ. ದೇವ್ರ ಆಣೆ, ನಿನ್ನ ಎಕ್ಸ್ಪ್ರೆಷನ್ ಜಾಸ್ತಿ ಇದೆ ಇವತ್ತು. ಬೇಡ ಇಷ್ಟೊಂದು ಮಾತಾಡ್ತೀನಿ ಗೈಸ್. ಬಟ್ ಅದು ನೀನು ಫ್ಯಾಮಿಲಿ ಆಡಿಯನ್ಸ್ ಅಂದ್ಬಿಟ್ಟು ಸುಮ್ಮನಿರ್ತೀನಿ ಅಷ್ಟೇ. ನಾನು ಹೇಳೋದು ಎಷ್ಟೊಂದು ಜನಕ್ಕದೆ, ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಯಾರು ಏನು ಹೇಳ್ತಾರೆ ಅನ್ನೋದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಯಾರು ಬಂದು ಇಟ್ಟಾಕಲ್ಲ. ಕೊನೆಗೆ ನೀವೇ ನೋಡ್ಕೋಬೇಕು. ನಿಮ್ಗೆ ಏನಾದರೂ ಆದರೆ ನೀವೇ ತೊಳ್ಕೊಬೇಕಷ್ಟೇ. ಅಲ್ಲ, ಅದೇ ನೋಡು, ಒಂದು ಫೋಟೋ ಇಂದ ಪುಷ್ಪ CM ನೇ ಚೇಂಜ್ ಮಾಡ್ಬಿಟ್ಟ. ನೀನು ಒಂದು ಸೆಕೆಂಡ್ ಇಂದ ಇವಾಗ ಏನೇನು ಚೇಂಜ್ ಮಾಡ್ಬೋದು ಹೇಳು. ಓಕೆ ಸಾಗ, ನೀನು ಈ ನಾಷ್ಟ ನಿನ್ಗೆ ಹೊಟ್ಟೆ ಹಸ್ದಾಗ ನೀನು ಆಗಿರಲ್ಲ. ನಿನಗೆ ಸ್ನಿಕರ್ಸ್ ಕೊಡ್ತೀನಿ. ನೀನು ಸುಮ್ಮನೆ ಕೂತ್ಕೋ. ನೀನು ನಿನಗೆ ಯಾವ್ದೋ ಲವ್ ಸ್ಟೋರಿ ಇಲ್ವಾ ಅಂತ ಕೇಳ್ಬಿಟ್ಟು ನೀನು ಮಲ್ಕೋಬಿಟ್ಟೆ. ಕೇಳಿದ ತಪ್ಪಾಯ್ತು. ಲವ್ ಸ್ಟೋರಿ ಆಮೇಲೆ ಅಣ್ಣ ಯಾರು ಇಲ್ಲ ಅಂತ ನಿನ್ನ ಹತ್ರ ಹೇಳಿದ್ದಾರೆ. 4 ಜನ ಹೇಳ್ತಾರೆ ಬಿಟ್ಟಿದ್ರೆ ಹೈದರಾಬಾದ್ ತನಕ ಹೇಳಿರೋದು ಬೆಂಗಳೂರಿಂದ. A few moments later. ಓಕೆ ಗೈಸ್, ಫೈನಲಿ ಬಂದು ಲೊಕೇಶನ್ ರೀಚ್ ಆದ್ವಿ. ಇದು ಯಾವುದೋ ಒಳ್ಳೆ ಪಾರ್ಶ್ ಏರಿಯಾ ಇದ್ದಂಗೆ ಐತೆ. ಫುಲ್ ರೆಸಿಡೆನ್ಷಿಯಲ್ ಏರಿಯಾ. ಇಲ್ಲಿ ಯಾವುದೋ ಅಪಾರ್ಟ್ಮೆಂಟ್ ಬೇರೆ ಬುಕ್ ಮಾಡಿಬಿಟ್ಟಿದ್ದೀನಿ. ನಾನು ಯಾವ್ದು ಬುಕ್ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ. ಅದ್ರ ಹೆಸರು ಗಾಯತ್ರಿ ಸಿರಿನ್ ಅಂತ. ಇದೆ ಗೈಸ್, ಇದೆ. ಟೂ ಲೇಟ್. ಓಕೆ ಗೈಸ್, 2 ಗಂಟೆಗಿರೋ ಚೆಕ್ಕಿನ್ಗೆ ಸ್ವಲ್ಪ ಬೇಗನೆ ಕೊಟ್ಟವ್ರು. ಏನೋ ಮಚ್ಚ ಇದು, ಕಾರ್ಗೆ ಕಾಂಪೌಂಡ್ ಹಾಕ್ಸ್ಬಿಟ್ಟವ್ರೆ. ಏನಕ್ಕೆ ಹಾಕ್ಸಿರೋದು ಇದು ಮಚ್ಚ? ಇಲ್ಲಿಗೆ ಹೋಗ್ಬಾರ್ದು ಅಂತ, ಇಲ್ಲಿಗೆ ಹೋಗ್ಬಾರ್ದು ಅಂತ ಮಚ್ಚ. ಓ, ಜಾಗ್ವಾರ್ ಕಾರು, ಅದಕ್ಕೆ ಹೊಸ ಕಾರು, ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ. ಆ್ಯಕ್ಚುಲಿ ನಮ್ಮ ಪಾರ್ಕಿಂಗ್ ಇದಂತೆ. ಸೊ ನಮ್ಮ ಪಾರ್ಕಿಂಗ್ನ ಅವ್ರು ಕಾರ್ ಎತ್ತದ್ಮೇಲೆ ನಿಲ್ಸ್ಕೊಡಿ, ನೀವು ಆಚೆ ನಿಲ್ಸಿರಿ ಇವಾಗ ಅಂತ ಹೇಳಿದ್ರು. ಸೊ ಬನ್ನಿ ಹೋಗೋಣ ಮೇಲೆ. ಗೈಸ್ ಬಂದಿದ್ದ ತಕ್ಷಣ ಮುಗಿದ್ಕೊಂಡ್ಬಿಟ್ಟು ಕಟ್ಬಿಟ್ಟು. ಓಕೆ, ಏನೋ ಇದು ಫ್ಯಾನ್ ಓಡ್ತಾನೆ ಐತೆ. ಓ ಚೆನ್ನಾಗೈತೆ ಗೈಸ್. ಲೈಟೆಲ್ಲ ಆನ್ ಮಾಡೋದು. ಮನೆಗೆ ಬಂದಿದ್ದ ತಕ್ಷಣ ಫಸ್ಟ್ ಕೆಲಸ ಏನು ಮಾಡ್ಬೇಕು ಹೇಳು? ಹಾಂ, ಏಯ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲೋಫರ್ ನೀನು ಬಾರ ಹೊರಗಡೆ. ಚೆನ್ನಾಗೈತೆ ಗೈಸ್, ಸಗದಾಗೈತೆ. ವಾವ್. ಆ
ಚೇರನ್ನು ದಕ್ಷಿಣ ದಿಕ್ಕಿಗೆ ಹಾಕಿ. ಲೇ ಓಕೆ ಗೈಸ್, ಇದು ಲಿವಿಂಗ್ ಏರಿಯಾ, ವೈಫೈ ಇದೆ, ಸೋಫಾ, ಟಿ ವಿ ಆ್ಯಂಡ್ ಫ್ರಿಜ್ಜು, ಓಪನ್ ಕಿಚನ್ನು, ಡೈನಿಂಗ್ ಟೇಬಲ್ಲು, UPS, ಅಲ್ಲಿ ವಾಶು, ಬಾರ್ ಕೌಂಟ್ರ್ ಥರ ಒಂದು ಕೌಂಟ್ರು ಆ್ಯಂಡ್ ಪೂಜಾ ರೂಮು ಇದೆ ಇಲ್ಲಿ. ಮನೆ ಇಲ್ಲೇನಿದೆ, ಓಕೆ ಇಲ್ಲೊಂದು ರೂಮ್ ಇದೆ, ನೈಸ್. ಓಕೆ ಇದು ಸಿಂಪಲ್ ರೂಮು ಆ್ಯಂಡ್ ಇಲ್ಲಿ 2 ರೂಮ್ ಇದೆ. ಸೊ ಟೋಟಲ್ಲು 3 BHK ಗೈಸ್ ಇದು. ಓಕೆ ಇದು ಮಾಸ್ಟರ್ ಬೆಡ್ರೂಮ್ ಅನಿಸುತ್ತೆ ವಿತ್ ವಾಶ್ರೂಮು. ಇದು ಮಾಸ್ಟರ್ ಬೆಡ್ರೂಮ್ ಅನಿಸುತ್ತೆ ಗೈಸ್, ಇದೇ ದೊಡ್ಡದಾಗಿದೆ. ನನ್ನ ಪ್ರಕಾರ ಇದೆ ಮಾಸ್ಟರ್ ಬೆಡ್ರೂಮ್. TV ಗಿವಿ ಎಲ್ಲ ಇದೆ. ಸೊ ನಾನು ಇರ್ತೀನಿ. ಇವ್ರ ಯೋಗ್ಯತೆ ಒಂದಾದ್ರು ಏನೋ ಜೇಮ್ಸನ್ಗಳು. ಹೇ ಏನೋ ಇದು ಲೇ. ಏನ್ ಸಾಗಿರಿದು? ನಾವೇ ತುಂಬಾ ಇದೆ ಸರ್. ಎಷ್ಟು ಜೇಮ್ಸನ್ಗಳು ಬಾಯ್ಸ್. ಮೈ ಜೇಮ್ಸನ್ ಇಸ್ ಲುಕ್ ಅಟ್ ಹಿಯರ್, ಸೋ ಮೆನಿ ಜೇಮ್ಸನ್ಸ್. ಎಷ್ಟು ಚೆನ್ನಾಗಿದೆ ಮನೆ, ನಿಜವಾಗ್ಲೂ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಮಸ್ತಾಗಿದೆ. ಹಿಂಗೆ ಮನ್ಗವ್ನು ನೋಡಿ. ಯಾರ ಜೊತೆ ಸಾಗರ್? ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್ ನಂಗೆ ಈ ಮನೆ ಇನ್ನೂ ಕಂಪ್ಲೀಟಾಗಿ ಎಕ್ಸ್ಪ್ಲೋರೇ ಮಾಡಿಲ್ಲ. ಇಲ್ಲೊಂದು ಬಾಲ್ಕನಿ ಇದೆ, ಸಿಟ್ಔಟ್ ಏರಿಯಾ ಇದೆ ಆ್ಯಂಡ್ ಇಲ್ಲೊಂದು ವಾಶ್ರೂಮ್ ಇದೆ. ಕ್ರೇಜಿ ಇದೆ ಗೈಸ್. ಯಾವ ದೇವಸ್ಥಾನ ಮಚ್ಚ? ನೀವು ಈ ದೇವರು ಇದೆಲ್ಲ ಫೋಟೋಗಳೆಲ್ಲ ಇಟ್ಟಿರ್ಕೊಣ, ಪರವಾಗಿಲ್ಲ. ಒಳ್ಳೇದು ಮಾಡಪ್ಪ ಎಲ್ಲರಿಗೂ. ಗೈಸ್ ಸ್ವಿಗ್ಗಿಯಿಂದ ನಾಷ್ಟ ತರಿಸಿದ್ವಿ, ಫುಲ್ಲು ದೊಡ್ಡ ಕವರೇ ಬಂದ್ಬಿಟ್ಟಿದೆ. ಸೊ ಏನಿದೆ ನೋಡೋಣ ಬನ್ನಿ. ಗೈಸ್ ನೋಡಿ ಫುಲ್ಲು ನಾಷ್ಟ ಬಂದಿದೆ. ನಾನು ಬಿಸಿಬೇಳೆ ಬಾತು, ಡಯಟ್ ಎಲ್ಲ ಗೋವಿಂದ ಆಗ್ತಾಯಿದೆ, ಇಡ್ಲಿ ವಡೆ. ಓಕೆ ಗೈಸ್, ನಾಷ್ಟ ಮಾಡಿಕೊಂಡು ಒಂದು ರೌಂಡ್ ನಿದ್ದೆ ಮಾಡಿ ಎದ್ದು ಫ್ರೆಶ್ ಅಪ್ ಆಗಿ ಫುಲ್ಲು ಪಂಕಾಗಿ ರೆಡಿಯಾಗಿ ಇವಾಗ ಎಲ್ಲೋ ಹೋಗ್ತಾ ಇದ್ದೀನಿ ನನ್ನ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.